ಚೀನಾಗೆ ತೈವಾನ್ ಏಕೆ ಬೇಕು? ಆರಂಭ. ಜಗತ್ತಿನ ಅತ್ಯಂತ ಮಹತ್ವದ ಬಹುರಾಜಕೀಯ ವಿವಾದಗಳ ಕೇಂದ್ರವಾಗುವಷ್ಟು ಮಹತ್ವವನ್ನು ಒಂದು ಸಣ್ಣ ದ್ವೀಪ ಹೊಂದಿರಬಹುದು ಎಂದು ನೀವು ಊಹಿಸಿದ್ದೀರಾ? ಅನೇಕ ದೇಶಗಳಿಗಿಂತ ಚಿಕ್ಕದಾದ ಈ ದ್ವೀಪವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಯುತವಾಗಿದೆ. ಆ ದ್ವೀಪವೇ ತೈವಾನ್. ದಶಕಗಳಿಂದ ಚೀನಾ ತೈವಾನ್ ತನ್ನ ಭೂಭಾಗದ ಒಂದು ಭಾಗ ಎಂದು ಹೇಳಿಕೊಂಡು ಬಂದಿದೆ. ಆದರೆ ತೈವಾನ್ ತನ್ನದೇ ಆದ ಸರ್ಕಾರ, ಸೇನೆ, ಆರ್ಥಿಕ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಉದ್ವಿಗ್ನತೆ ಹೆಚ್ಚುತ್ತಾ ಬಂದಂತೆ ಅನೇಕ ಜನರು ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ: ಚೀನಾಗೆ ತೈವಾನ್ ಏಕೆ ಇಷ್ಟು ಮುಖ್ಯ? ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ನಾವು ಇತಿಹಾಸ, ಭೂಗೋಳ, ಆರ್ಥಿಕತೆ ಮತ್ತು ಜಾಗತಿಕ ರಾಜಕೀಯವನ್ನು ಅರ್ಥಮಾಡಿಕೊಳ್ಳಬೇಕು. ಕಥೆಯ ಆರಂಭ. ತೈವಾನ್ ಸಮಸ್ಯೆಯ ಬೇರುಗಳು ಸುಮಾರು 70 ವರ್ಷಗಳ ಹಿಂದಿನ ಇತಿಹಾಸದಲ್ಲಿವೆ. 20ನೇ ಶತಮಾನದ ಆರಂಭದಲ್ಲಿ ಚೀನಾ ರಾಜಕೀಯ ಅಸ್ಥಿರತೆ, ವಿದೇಶಿ ಆಕ್ರಮಣಗಳು ಮತ್ತು ಆಂತರಿಕ ಸಂಘರ್ಷಗಳನ್ನು ಎದುರಿಸುತ್ತಿತ್ತು. ಕೊನೆಗೆ 2 ಪ್ರಮುಖ ಗುಂಪುಗಳ ನಡುವೆ ಗೃಹಯುದ್ಧ ಆರಂಭವಾಯಿತು. ಮೊದಲ ಗುಂಪು ಮಾವೋ ಯೆಡೋಂಗ್ ನೇತೃತ್ವದ ಚೀನಿ ಕಮ್ಯುನಿಸ್ಟ್ ಪಕ್ಷವಾಗಿತ್ತು. ಎರಡನೆಯದು ಚಿಯಾಂಗ್ ಕೈ ಶೆಕ್ ನೇತೃತ್ವದ ರಾಷ್ಟ್ರವಾದಿ ಪಕ್ಷ, ಅಂದರೆ ಕೋಮಿಂಟಾಂಗ್. ವರ್ಷಗಳ ಕಾಲ ಈ 2 ಪಕ್ಷಗಳು ಚೀನಾದ ಮೇಲಿನ ನಿಯಂತ್ರಣಕ್ಕಾಗಿ ಹೋರಾಡಿದವು. ಈ ಸಂಘರ್ಷದಿಂದ ಲಕ್ಷಾಂತರ ಜನರು ಪರಿಣಾಮಕ್ಕೆ ಒಳಗಾದರು. ಈ ಯುದ್ಧದ ಫಲಿತಾಂಶವೇ ಪೂರ್ವ ಏಷ್ಯಾದ ಭವಿಷ್ಯವನ್ನು ರೂಪಿಸಿತು. ಗೃಹಯುದ್ಧದ ಅಂತ್ಯ. 1949ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಗೃಹಯುದ್ಧದಲ್ಲಿ ಜಯಗಳಿಸಿತು. ಮಾವೋ ಯೆಡೋಂಗ್ ಚೀನಾದ ಮುಖ್ಯಭೂಮಿಯಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾವನ್ನು ಸ್ಥಾಪಿಸಿದರು. ಇನ್ನೊಂದೆಡೆ ಚಿಯಾಂಗ್ ಕೈ ಶೆಕ್ ಮತ್ತು ರಾಷ್ಟ್ರವಾದಿ ಸರ್ಕಾರ ತೈವಾನ್ಗೆ ತೆರಳಿತು. ಅವರು ಅಲ್ಲಿಂದಲೇ ಆಡಳಿತ ಮುಂದುವರಿಸಿ ತಮ್ಮನ್ನು ರಿಪಬ್ಲಿಕ್ ಆಫ್ ಚೈನಾ ಎಂದು ಕರೆದುಕೊಂಡರು. ಆ ಕ್ಷಣದಿಂದ 2 ಪ್ರತ್ಯೇಕ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ಒಂದು ಮುಖ್ಯಭೂಮಿ ಚೀನಾವನ್ನು ನಿಯಂತ್ರಿಸಿತು, ಇನ್ನೊಂದು ತೈವಾನ್ ಅನ್ನು ನಿಯಂತ್ರಿಸಿತು. ಆರಂಭದಲ್ಲಿ 2 ಸರ್ಕಾರಗಳು ಸಂಪೂರ್ಣ ಚೀನಾವನ್ನು ಪ್ರತಿನಿಧಿಸುತ್ತೇವೆ ಎಂದು ಹೇಳಿಕೊಂಡವು. ಈ ವಿಭಜನೆಯೇ ಇಂದಿನ ವಿವಾದದ ಅಡಿಪಾಯವಾಗಿದೆ. ತೈವಾನ್ನ ಪರಿವರ್ತನೆ. ಮುಂದಿನ ಕೆಲವು ದಶಕಗಳಲ್ಲಿ ತೈವಾನ್ ಮಹತ್ತರ ಬದಲಾವಣೆಯನ್ನು ಕಂಡಿತು. ದ್ವೀಪವು ಬಲಿಷ್ಠ ಆರ್ಥಿಕತೆಯನ್ನು ನಿರ್ಮಿಸಿಕೊಂಡಿತು ಮತ್ತು ಶಿಕ್ಷಣ, ಮೂಲಸೌಕರ್ಯ ಹಾಗೂ ಕೈಗಾರಿಕೆಗಳಲ್ಲಿ ಭಾರೀ ಹೂಡಿಕೆ ಮಾಡಿತು. ನಂತರ ತೈವಾನ್ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪರಿವರ್ತನೆಗೊಂಡಿತು. ಇಂದು ತೈವಾನ್ ನಾಗರಿಕರು ಸ್ವತಂತ್ರ ಚುನಾವಣೆಗಳ ಮೂಲಕ ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ. ತೈವಾನ್ ತನ್ನದೇ ಆದ ರಾಷ್ಟ್ರಪತಿ, ಸಂಸತ್ತು, ಸೇನೆ, ಪಾಸ್ಪೋರ್ಟ್ ಮತ್ತು ಕರೆನ್ಸಿಯನ್ನು ಹೊಂದಿದೆ. ಜಗತ್ತಿನ ಅನೇಕ ಜನರಿಗೆ ತೈವಾನ್ ಸ್ವತಂತ್ರ ರಾಷ್ಟ್ರದಂತೆಯೇ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಚೀನಾ ತೈವಾನ್ ಅನ್ನು ಅಂತಿಮವಾಗಿ ಮುಖ್ಯಭೂಮಿಯೊಂದಿಗೆ ಪುನರೇಕೀಕರಣಗೊಳ್ಳಬೇಕಾದ ಪ್ರಾಂತ್ಯವೆಂದು ಪರಿಗಣಿಸುತ್ತದೆ. ಈ ಭಿನ್ನಾಭಿಪ್ರಾಯವು ಅಂತಾರಾಷ್ಟ್ರೀಯ ರಾಜಕೀಯದ ಅತ್ಯಂತ ಸೂಕ್ಷ್ಮ ವಿಷಯಗಳಲ್ಲಿ ಒಂದಾಗಿದೆ. ಭೌಗೋಳಿಕ ಮಹತ್ವ. ತೈವಾನ್ನ ಮಹತ್ವ ಕೇವಲ ರಾಜಕೀಯದಲ್ಲೇ ಸೀಮಿತವಾಗಿಲ್ಲ. ಅದರ ಭೌಗೋಳಿಕ ಸ್ಥಾನ ಅತ್ಯಂತ ತಂತ್ರಾತ್ಮಕವಾಗಿದೆ. ಈ ದ್ವೀಪವು ಜಗತ್ತಿನ ಅತ್ಯಂತ ಬಿಸಿ ಹಡಗು ಮಾರ್ಗಗಳ ಸಮೀಪದಲ್ಲಿದೆ. ಪ್ರತಿದಿನ ಸಾವಿರಾರು ಸರಕು ಹಡಗುಗಳು ಈ ಪ್ರದೇಶದ ಮೂಲಕ ಸಂಚರಿಸುತ್ತವೆ. ಈ ವ್ಯಾಪಾರ ಮಾರ್ಗಗಳು ಏಷ್ಯಾ, ಉತ್ತರ ಅಮೆರಿಕ ಮತ್ತು ಯುರೋಪಿನ ಪ್ರಮುಖ ಆರ್ಥಿಕತೆಗಳನ್ನು ಸಂಪರ್ಕಿಸುತ್ತವೆ. ತನ್ನ ಸ್ಥಳದ ಕಾರಣದಿಂದ ತೈವಾನ್ ಪ್ರಾದೇಶಿಕ ಭದ್ರತೆ ಮತ್ತು ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೆಮಿಕಂಡಕ್ಟರ್ ಶಕ್ತಿ ಕೇಂದ್ರ. ತೈವಾನ್ ಭೂಮಿಯ ಅತ್ಯಂತ ಪ್ರಮುಖ ತಂತ್ರಜ್ಞಾನ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ದ್ವೀಪವು ಅತ್ಯಾಧುನಿಕ ಸೆಮಿಕಂಡಕ್ಟರ್ ಉತ್ಪಾದನೆಗಾಗಿ ಪ್ರಸಿದ್ಧವಾಗಿದೆ. ಸೆಮಿಕಂಡಕ್ಟರ್ಗಳು ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಕಾರುಗಳು, ವೈದ್ಯಕೀಯ ಸಾಧನಗಳು, ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಮತ್ತು ಸೇನಾ ತಂತ್ರಜ್ಞಾನಗಳಲ್ಲಿ ಬಳಸುವ ಸಣ್ಣ ಕಂಪ್ಯೂಟರ್ ಚಿಪ್ಗಳಾಗಿವೆ. ಈ ಚಿಪ್ಗಳಿಲ್ಲದೆ ಆಧುನಿಕ ಜೀವನ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತಿತ್ತು. ಜಗತ್ತಿನ ಅತ್ಯಾಧುನಿಕ ಸೆಮಿಕಂಡಕ್ಟರ್ಗಳ ಬಹುಪಾಲು ತೈವಾನ್ನಲ್ಲೇ ಉತ್ಪಾದನೆಯಾಗುತ್ತವೆ. ಅದರ ಪರಿಣಾಮವಾಗಿ ತೈವಾನ್ ಜಾಗತಿಕ ಆರ್ಥಿಕತೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಚೀನಾದ ದೃಷ್ಟಿಕೋನ. ಚೀನಾದ ದೃಷ್ಟಿಯಲ್ಲಿ ತೈವಾನ್ ಕೇವಲ ಒಂದು ದ್ವೀಪವಲ್ಲ. ಚೀನಾದ ನಾಯಕರು ಪುನರೇಕೀಕರಣವನ್ನು ಒಂದು ಪ್ರಮುಖ ರಾಷ್ಟ್ರೀಯ ಗುರಿಯೆಂದು ಪರಿಗಣಿಸುತ್ತಾರೆ. ಅವರ ವಾದದ ಪ್ರಕಾರ ತೈವಾನ್ ಇತಿಹಾಸಾತ್ಮಕವಾಗಿ ಚೀನಾದ ಒಂದು ಭಾಗವಾಗಿದ್ದು ಅಂತಿಮವಾಗಿ ಚೀನಾದ ನಿಯಂತ್ರಣಕ್ಕೆ ಮರಳಬೇಕು. ಚೀನಾದ ಅಧಿಕಾರಿಗಳು ರಾಷ್ಟ್ರದ ಐಕ್ಯತೆಯನ್ನು ಕಾಪಾಡಲು ಪುನರೇಕೀಕರಣ ಅಗತ್ಯ ಎಂದು ಆಗಾಗ್ಗೆ ಹೇಳುತ್ತಾರೆ. ಮುಖ್ಯಭೂಮಿ. ಚೀನಾದ ಅನೇಕ ಜನರಿಗೆ ತೈವಾನ್ ಪ್ರಶ್ನೆಯು ಇತಿಹಾಸ, ಸಾರ್ವಭೌಮತ್ವ ಮತ್ತು ರಾಷ್ಟ್ರೀಯ ಗುರುತಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ.
ಈ ಕಾರಣದಿಂದಾಗಿ ಚೀನಾದ ಸರ್ಕಾರಗಳು ತೈವಾನ್ನ ಅಧಿಕೃತ ಸ್ವಾತಂತ್ರ್ಯದತ್ತ ಸಾಗುವ ಯಾವುದೇ ಪ್ರಯತ್ನವನ್ನು ನಿರಂತರವಾಗಿ ವಿರೋಧಿಸುತ್ತಿವೆ. ತೈವಾನ್ನ ದೃಷ್ಟಿಕೋನ. ಆದರೆ ತೈವಾನ್ನ ದೃಷ್ಟಿಕೋನ ವಿಭಿನ್ನವಾಗಿದೆ. ತೈವಾನ್ನಲ್ಲಿ ವಾಸಿಸುವ ಅನೇಕ ಜನರು ತಮ್ಮನ್ನು ಮೊದಲಿಗೆ ತೈವಾನ್ ನಾಗರಿಕರೆಂದು ಗುರುತಿಸಿಕೊಳ್ಳುತ್ತಾರೆ. ಅವರು ವಿಭಿನ್ನ ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ಬೆಳೆದಿದ್ದು ತಮ್ಮದೇ ಆದ ವಿಶಿಷ್ಟ ಗುರುತನ್ನು ರೂಪಿಸಿಕೊಂಡಿದ್ದಾರೆ. ಅನೇಕ ನಾಗರಿಕರು ತಮ್ಮ ಪ್ರಸ್ತುತ ಜೀವನ ಶೈಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ತೈವಾನ್ನಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳು ವಿಭಿನ್ನವಾಗಿದ್ದರೂ ಬಹುಪಾಲು ಜನರು ಸಂಘರ್ಷದತ್ತ ಸಾಗುವುದಕ್ಕಿಂತ ಈಗಿನ ಸ್ಥಿತಿಯನ್ನು ಮುಂದುವರಿಸಲು ಇಷ್ಟಪಡುತ್ತಾರೆ. ಗುರುತು ಮತ್ತು ರಾಜಕೀಯ ದೃಷ್ಟಿಕೋನದಲ್ಲಿನ ಈ ವ್ಯತ್ಯಾಸವೇ ಈ ಸಮಸ್ಯೆಯನ್ನು ಅತ್ಯಂತ ಸಂಕೀರ್ಣವಾಗಿಸುತ್ತದೆ. ಹೆಚ್ಚುತ್ತಿರುವ ಸೇನಾ ಉದ್ವಿಗ್ನತೆ. ಇತ್ತೀಚಿನ ವರ್ಷಗಳಲ್ಲಿ ತೈವಾನ್ ಸುತ್ತಲಿನ ಉದ್ವಿಗ್ನತೆಗಳು ಗಮನಾರ್ಹವಾಗಿ ಹೆಚ್ಚಾಗಿವೆ. ಚೀನಾ ತನ್ನ ಸೇನಾ ಸಾಮರ್ಥ್ಯವನ್ನು ವಿಸ್ತರಿಸಿದ್ದು ತೈವಾನ್ ಸಮೀಪದಲ್ಲಿ ಆಗಾಗ್ಗೆ ಸೇನಾ ಅಭ್ಯಾಸಗಳನ್ನು ನಡೆಸುತ್ತಿದೆ. ಯುದ್ಧ ವಿಮಾನಗಳು ಮತ್ತು ನೌಕಾಪಡೆಯ ಹಡಗುಗಳು ತೈವಾನ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಯಮಿತವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದಕ್ಕೆ ಪ್ರತಿಯಾಗಿ ತೈವಾನ್ ತನ್ನ ರಕ್ಷಣಾ ಸಾಮರ್ಥ್ಯ ಮತ್ತು ಸೇನಾ ಸಿದ್ಧತೆಯನ್ನು ಬಲಪಡಿಸಿದೆ. ಈ ಬೆಳವಣಿಗೆಗಳು ಜಾಗತಿಕ ಗಮನ ಸೆಳೆಯುತ್ತಿವೆ, ಏಕೆಂದರೆ ಯಾವುದೇ ತಪ್ಪು ಲೆಕ್ಕಾಚಾರವು ಪ್ರಾದೇಶಿಕ ಅಸ್ಥಿರತೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ತೈವಾನ್ ಸುತ್ತಮುತ್ತಲಿನ ಸೇನಾ ಚಟುವಟಿಕೆಗಳನ್ನು ವಿಶ್ವದ ಸರ್ಕಾರಗಳು ಮತ್ತು ವಿಶ್ಲೇಷಕರು ನಿಕಟವಾಗಿ ಗಮನಿಸುತ್ತಿದ್ದಾರೆ. ಅಮೆರಿಕದ ಪಾತ್ರ. ತೈವಾನ್ ವಿಷಯದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಮಹತ್ವದ ಪಾತ್ರ ವಹಿಸುತ್ತದೆ. ಅಮೆರಿಕ ಅಧಿಕೃತವಾಗಿ ತೈವಾನ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸದಿದ್ದರೂ ತೈವಾನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಂಬಲಿಸುತ್ತದೆ. ಅಮೆರಿಕ ತೈವಾನ್ನೊಂದಿಗೆ ಅನೌಪಚಾರಿಕ ಆದರೆ ನಿಕಟ ಸಂಬಂಧಗಳನ್ನು ಹೊಂದಿದ್ದು ರಕ್ಷಣಾತ್ಮಕ ಸೇನಾ ಉಪಕರಣಗಳನ್ನು ಒದಗಿಸುತ್ತದೆ. ಈ ಸಂಬಂಧಗಳ ಕಾರಣದಿಂದ ಅನೇಕ ತಜ್ಞರು ತೈವಾನ್ಗೆ ಸಂಬಂಧಿಸಿದ ಯಾವುದೇ ಸಂಘರ್ಷವು ವ್ಯಾಪಕ ಅಂತಾರಾಷ್ಟ್ರೀಯ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ನಂಬುತ್ತಾರೆ. ಇದು ತೈವಾನ್ ಪ್ರಶ್ನೆಯನ್ನು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಮಹತ್ವದ ವಿಷಯವನ್ನಾಗಿಸುತ್ತದೆ. ಒಂದು ವೇಳೆ ಸಂಘರ್ಷ ಉಂಟಾದರೆ ಅದರ ಪರಿಣಾಮಗಳು ಪೂರ್ವ ಏಷ್ಯಾದ ಗಡಿಗಳನ್ನು ಮೀರಿ ಜಗತ್ತಿನಾದ್ಯಂತ ಹರಡಬಹುದು. ಜಾಗತಿಕ ವ್ಯಾಪಾರ ಮಾರ್ಗಗಳು ಅಸ್ತವ್ಯಸ್ತವಾಗಬಹುದು. ತಂತ್ರಜ್ಞಾನ ಸರಬರಾಜು ಸರಪಳಿಗಳು ವ್ಯತ್ಯಯಕ್ಕೆ ಒಳಗಾಗಬಹುದು. ಹಣಕಾಸು ಮಾರುಕಟ್ಟೆಗಳು ಅನಿಶ್ಚಿತತೆಯನ್ನು ಎದುರಿಸಬಹುದು. ಅನೇಕ ರಾಷ್ಟ್ರಗಳು ಕಠಿಣ ರಾಜತಾಂತ್ರಿಕ ಮತ್ತು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ತೈವಾನ್ ತಂತ್ರಜ್ಞಾನ ಮತ್ತು ವ್ಯಾಪಾರದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದರಿಂದ ಈ ಪ್ರದೇಶದ ಯಾವುದೇ ಬೆಳವಣಿಗೆಗಳು ಜಗತ್ತಿನಾದ್ಯಂತ ಪರಿಣಾಮ ಬೀರುತ್ತವೆ. ತೈವಾನ್ ಗಾತ್ರದಲ್ಲಿ ಚಿಕ್ಕದಾದ ದ್ವೀಪವಾಗಿರಬಹುದು, ಆದರೆ ಅದರ ಮಹತ್ವ ಅಪಾರವಾಗಿದೆ. ಈ ವಿಷಯವು ಇತಿಹಾಸ, ರಾಜಕೀಯ, ಆರ್ಥಿಕತೆ, ತಂತ್ರಜ್ಞಾನ, ಸೇನಾ ತಂತ್ರ ಮತ್ತು ರಾಷ್ಟ್ರೀಯ ಗುರುತಿನಂತಹ ಅನೇಕ ಅಂಶಗಳನ್ನು ಒಳಗೊಂಡಿದೆ. ಚೀನಾ ತೈವಾನ್ ಅನ್ನು ತನ್ನ ಭೂಭಾಗದ ಒಂದು ಭಾಗವೆಂದು ಪರಿಗಣಿಸುತ್ತದೆ. ಇನ್ನೊಂದೆಡೆ ತೈವಾನ್ ತನ್ನದೇ ಆದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಬಂಧದ ಭವಿಷ್ಯವು ಅಂತಾರಾಷ್ಟ್ರೀಯ ರಾಜಕೀಯದ ಅತ್ಯಂತ ಪ್ರಮುಖ ಪ್ರಶ್ನೆಗಳಲ್ಲಿ ಒಂದಾಗಿದೆ. ಜಗತ್ತು ತೈವಾನ್ ಜಲಸಂಧಿಯ ಬೆಳವಣಿಗೆಗಳನ್ನು ಗಮನಿಸುತ್ತಿರುವಾಗ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಭವಿಷ್ಯದಲ್ಲಿ ಹೆಚ್ಚಿನ ಸಹಕಾರ ಮತ್ತು ಸ್ಥಿರತೆ ಕಾಣಬಹುದೇ? ಅಥವಾ ಉದ್ವಿಗ್ನತೆಗಳು ಇನ್ನಷ್ಟು ಹೆಚ್ಚುತ್ತವೆಯೇ? ಅದಕ್ಕೆ ಉತ್ತರವನ್ನು ಕಾಲವೇ ನೀಡಬೇಕು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಬಹುರಾಜಕೀಯ, ಭೂಗೋಳ, ಇತಿಹಾಸ ಮತ್ತು ಜಾಗತಿಕ ವಿಚಾರಗಳ ಕುರಿತು ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ಜಿಎಸ್ಟ್ ಇಂಟೆಲಿಜೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜಗತ್ತನ್ನು ಬದಲಾಯಿಸುತ್ತಿರುವ ಘಟನೆಗಳ ಹಿಂದೆ ಇರುವ ನಿಜವಾದ ಕಥೆಗಳನ್ನು ತಿಳಿಯಲು ಸಿದ್ಧರಿದ್ದೀರಾ? ರಾಜಕೀಯ, ಬಹುರಾಜಕೀಯ, ಇತಿಹಾಸ, ಭೂಗೋಳ ಮತ್ತು ಜಾಗತಿಕ ವಿಚಾರಗಳ ಆಳವಾದ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರುತ್ತಿದೆ ಜಿಎಸ್ಟ್ ಇಂಟೆಲಿಜೆನ್ಸ್. ಜ್ಞಾನ, ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿಗಾಗಿ ಈಗ